ಪಾಠ 5 ಉರುಸುಗಳಲ್ಲಿ ಭಾವೈಕ್ಯತೆ. ಕೃತಿಕಾರರ ಪರಿಚಯ. ಕವಿ ದಸ್ತಗೀರ ಅಲ್ಲಿಬಾಯಿ. ಪೂರ್ಣ ಹೆಸರು ದಸ್ತಗೀರ ಸಾಬ ಅಬ್ದುಲ್ ಅಜೀಜ್ ಸಾಬ ಅಲ್ಲಿಬಾಯಿ. ಸ್ಥಳ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಸೊಟಕನಾಳ. ಜನನ 1952. ಕೃತಿಗಳು ಸಕಾಲಿಕ, ನೆನೆ ನೆನೆದು, ದಣಿವು ಕಾಣದ ಪದಗಳು, ಮೊಹರಂ ಪದಗಳು, ಹೆಜ್ಜೆ ಪದಗಳು, ಕಥಾ ಸಂಚಯ, ಉತ್ತರ ಕರ್ನಾಟಕದ ಜನಪದ ಒಡಪುಗಳು. ಆಕರ ಗ್ರಂಥ. ಪ್ರಸ್ತುತ ಗದ್ಯ ಭಾಗವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆರಿಸಲಾಗಿದೆ. ಪ್ರಶ್ನೆಗಳು. 1 ವಾಕ್ಯ. ಉರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಕೃತಿಯ ಮಿಲನವಿದೆ? ಉರುಸುಗಳಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನವಿದೆ. ಉರುಸುಗಳು ಯಾವುದರ ಹೆಗ್ಗುರುತು? ಉರುಸುಗಳು ಭಾವೈಕ್ಯದ ಹೆಗ್ಗುರುತು. ಅಜ್ಮೀರ್ ಮತ್ತು ದಿಲ್ಲಿಯ ದರ್ಗಾದ ವಿಶೇಷತೆಗಳೇನು? ಅಜ್ಮೀರ್ ಮತ್ತು ದಿಲ್ಲಿಯ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಕೂಡ ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ಮಕನಾಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹೇಗೆ ಆಚರಣೆಗೆ ಬಂದಿತು? ಮಕನಾಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಆಚರಣೆಗೆ ಬಂದಿತು. 3-4 ವಾಕ್ಯ. ಮುಂಬೈ ಹಾಜಿ ಮಲಂಗ ದರ್ಗಾದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವ ರೀತಿ ಇದೆ? ಮುಂಬಯಿಯ ಹಾಜಿ ಮಲಂಗ ಬಾಬಾ ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ. ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫಾತೆಹಾ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ. ಗುಲ್ಬರ್ಗಾದ ಖ್ವಾಜಾ ಬಂದೇನ್ವಾಜರ ದರ್ಗಾದ ವಿಶೇಷತೆಗಳೇನು? ಗುಲ್ಬರ್ಗಾದ ಖ್ವಾಜಾ ಬಂದೇನ್ವಾಜರ ದರ್ಗಾ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ. ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಲ್ ಅಂದರೆ ದೀವಟಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ. ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಭಕ್ತಿ ಭಾವಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮೈಮನ ಪುಳಕಿತವಾಗುತ್ತದೆ. ಮುಳುಬಾಗಿಲ ಪ್ರಾಂತ್ಯದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳಾವುವು? ಮುಳುಬಾಗಿಲ ಪ್ರಾಂತ್ಯದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳು: ಕತ್ತಿ ವರಸೆ, ದೊಣ್ಣೆ ವರಸೆ, ಕುಸ್ತಿ, ಕವ್ವಾಲಿ, ರಿವಾಯಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು. ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿನಲ್ಲಿ ಹಿಂದೂ ಭಕ್ತರಿಗೆ ಏನೆಲ್ಲ ಗೌರವದ ಸ್ಥಾನಗಳು ಲಭಿಸಿವೆ? ಉರುಸು ನಡೆಯುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ, ಕುಲಕರ್ಣಿ, ಚವ್ಹಾಣ ಮನೆತನದವರದಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. 8-10 ವಾಕ್ಯ. ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿವೆ ಎಂಬುದನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಅಜ್ಮೀರಿನ ಹಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ದಿಲ್ಲಿಯ ಹಶೇಕ್ ನಿಜಾಮುದ್ದೀನ್ ಔಲಿಯಾರವರ ಉರುಸುಗಳಲ್ಲಿ ಹಿಂದೂ ಮುಸಲ್ಮಾನರು ಪಾಲ್ಗೊಳ್ಳುತ್ತಾರೆ. ಹರಕೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸುತ್ತಾರೆ. ಮಕನಾಪುರದ ಜಿಂದೆ ಶಾ ಮದಾರ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳ ಪರಿಹಾರಕ್ಕಾಗಿ ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಧರಿಸುತ್ತಾರೆ. ಹಿಂದೂ ಸಂಸ್ಕೃತಿಯಂತೆ ಅಲ್ಲಿ ಕೆಂಡವನ್ನು ತುಳಿಯಲಾಗುತ್ತದೆ. ಮುಂಬಯಿಯ ಹಾಜಿ ಮಲಂಗ ಬಾಬಾ ದರ್ಗಾದ ಆಡಳಿತ ಒಂದು ಬ್ರಾಹ್ಮಣ ಕುಟುಂಬದ್ದಾಗಿದೆ. ಅಲ್ಲಿ ಮುಸ್ಲಿಂ ಸಂಪ್ರದಾಯ ಹಾಗೂ ಹಿಂದೂ ಸಂಪ್ರದಾಯದಂತೆ ದಿನವೂ ಸೇವೆ ಸಲ್ಲುತ್ತದೆ. ಗುಲ್ಬರ್ಗಾದ ಖ್ವಾಜಾ ಬಂದೇನ್ವಾಜರ ದರ್ಗಾದ ಉರುಸಿನಲ್ಲಿ ಹಿಂದಿನ ದಿನದ ಮೆರವಣಿಗೆಯಲ್ಲಿ ಹಿಂದೂಗಳೇ ಮಶಾಲ್ ಹಿಡಿಯುತ್ತಾರೆ. ಮುಸ್ಲಿಮರೊಂದಿಗೆ ಹರಕೆ ಸಲ್ಲಿಸುತ್ತಾರೆ. ಮುಳುಬಾಗಿಲು ಪ್ರಾಂತ್ಯದ ಬಾಬಾ ಹೈದರಲಿ ಶಾ ಅವರ ಉರುಸಿನಲ್ಲಿ ನಡೆಯುವ ರಿವಾಯಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುತ್ತವೆ. ಲಕ್ಷ್ಮೀಶ್ವರದ ದೂದ್ ಪಿರಾದ ಉರುಸಿನಲ್ಲಿ ಸಂದಲ್ ಮೆರವಣಿಗೆ ಹಿಂದೂಗಳ ಮನೆಯಿಂದಲೇ ಆರಂಭವಾಗುತ್ತದೆ. ಇಳಕಲ್ಲಿನ ಮರ್ತುಜಾ ಖಾದ್ರಿಯವರ ಉರುಸು ನಡೆಯುವ ದರ್ಗಾ ಸಮಿತಿಯವರು ಹಿಂದೂಗಳೇ ಆಗಿರುವುದಲ್ಲದೆ ಅಲ್ಲಿಯ ಗೌಡ, ಕುಲಕರ್ಣಿ, ಚವ್ಹಾಣ ಮನೆತನದವರಿಂದಲೇ ಉರುಸಿನ ದಿನ ಗಂಧ ಪುಷ್ಪಾದಿಗಳ ಸೇವೆ ಸಲ್ಲುತ್ತದೆ. ಯಮನೂರು, ತಿಂತಿಣಿ, ಸಾವಳಗಿ ಮೊದಲಾದ ಕಡೆ ನಡೆಯುವ ಜಾತ್ರೆಗಳು ಹಿಂದೂಗಳು ಹಾಗೂ ಮುಸ್ಲಿಮರಿಗೆ ಸಮಸ್ಯೆಗಳನ್ನು ಪರಿಹರಿಸುವ ಪುಣ್ಯಕ್ಷೇತ್ರಗಳಾಗಿವೆ. ಹೀಗೆ ಜಾತ್ರೆಗಳು, ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿವೆ. ಹಿಂದೂಗಳೊಂದಿಗೆ ಮುಸ್ಲಿಮರು ಸೇರಿಕೊಂಡು ಆಚರಿಸುವ ಉತ್ತರ ಕರ್ನಾಟಕದ ಜಾತ್ರೆಗಳಾವುವು? ಅವುಗಳ ವಿಶೇಷತೆಗಳೇನು? ಗುಲ್ಬರ್ಗಾದ ಖ್ವಾಜಾ ಬಂದಾ ನವಾಜರ ದರ್ಗಾದ ಉರುಸನ್ನು
ಹಿಂದೂ ಮುಸ್ಲಿಮರು ಒಟ್ಟಾಗಿ ಸೇರಿಕೊಂಡು ಭಕ್ತಿಯಿಂದ ಆಚರಿಸುತ್ತಾರೆ. ಸಂದಲ್ ಮೆರವಣಿಗೆಯಲ್ಲಿ ಹಿಂದೂಗಳೇ ಮಶಲ್ ಹಿಡಿಯುತ್ತಾರೆ. ಮುಳುಬಾಗಿಲು ಪ್ರಾಂತ್ಯದಲ್ಲಿ ನಡೆಯುವ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿ ವರಸೆ ಮೊದಲಾದ ಕಾರ್ಯಕ್ರಮಗಳಲ್ಲಿ, ರಿವಾಯಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳಲ್ಲಿ ಹಿಂದೂಗಳು ಮುಸ್ಲಿಮರೊಂದಿಗೆ ಭಾಗವಹಿಸುತ್ತಾರೆ. ಲಕ್ಷ್ಮೀಶ್ವರದ ದೂದ್ ಪಿರಾರ ಉರುಸಿನ ಸಂದಲ್ ಮೆರವಣಿಗೆ ಹಿಂದೂಗಳ ಮನೆಯಿಂದಲೇ ಆರಂಭವಾಗುತ್ತದೆ. ಇಳಕಲ್ಲಿನ ಮರ್ತುಜಾ ಖಾದ್ರಿಯವರ ಉರುಸಿನ ದರ್ಗಾ ಸಮಿತಿಯವರೆಲ್ಲರೂ ಹಿಂದೂಗಳೇ ಆಗಿರುವುದಲ್ಲದೆ, ಗೌಡ, ಕುಲಕರ್ಣಿ, ಚವ್ಹಾಣ ಮನೆತನದವರೇ ಉರುಸಿನ ದಿನ ಗಂಧ ಪುಷ್ಪಾದಿಗಳ ಸೇವೆ ಸಲ್ಲಿಸುತ್ತಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ, ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ, ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿಣಿಯ ಮೊನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿ ಜಾತ್ರೆಗಳು ಹಿಂದೂಗಳಂತೆ ಮುಸ್ಲಿಮರಿಗೂ ಸಮಸ್ಯೆಗಳನ್ನು ಪರಿಹರಿಸುವ ಪುಣ್ಯಕ್ಷೇತ್ರಗಳಾಗಿವೆ. ಸಂದರ್ಭದೊಡನೆ ವಿವರಿಸಿ. ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ. ಆಯ್ಕೆ: ಈ ವಾಕ್ಯವನ್ನು ದಸ್ತಗೀರ್ ಅಲಿಬಾಯಿಯವರ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆಯ್ದ ಉರುಸುಗಳಲ್ಲಿ ಭಾವೈಕ್ಯತೆ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಹೇಳುತ್ತಾರೆ. ಸಂದರ್ಭ: ಗುಲ್ಬರ್ಗಾದ ಖ್ವಾಜಾ ಬಂದಾನವಾಜರ ದರ್ಗಾದ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ದೀವಟಿಗೆ ಹಿಡಿಯುವ ಅಧಿಕಾರ ಹಿಂದೂಗಳದಾಗಿದೆ ಎಂದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನು ಬಿಂಬಿಸುವ ಸಂದರ್ಭವಾಗಿದೆ. ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ. ಆಯ್ಕೆ: ಈ ವಾಕ್ಯವನ್ನು ದಸ್ತಗೀರ್ ಅಲಿಬಾಯಿಯವರ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆಯ್ದ ಉರುಸುಗಳಲ್ಲಿ ಭಾವೈಕ್ಯತೆ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಹೇಳುತ್ತಾರೆ. ಸಂದರ್ಭ: ಉರುಸುಗಳು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನು ಬೆಳೆಸುವಂತೆ ನಡೆಯುತ್ತಿರುವುದು ಭಾರತದ ಅಭ್ಯುದಯದ ದೃಷ್ಟಿಯಿಂದ ಉತ್ತಮವಾಗಿದೆ. ಚಿನ್ನಕ್ಕೆ ಹರಳುಗಳನ್ನು ಕೂಡಿಸಿ ಆಭರಣಗಳನ್ನು ತಯಾರಿಸಿದಾಗ ಚಿನ್ನದ ಸೌಂದರ್ಯ ಮತ್ತಷ್ಟು ಹೆಚ್ಚುತ್ತದೆ. ಅದೇ ರೀತಿ ಹಿಂದೂ ಮುಸ್ಲಿಮರ ನಡುವೆ ಉತ್ತಮ ಬಾಂಧವ್ಯ ಬೆಳೆದರೆ ಭಾರತದ ಹಿರಿಮೆ ಹೆಚ್ಚಾಗುತ್ತದೆ ಎಂದು ಹೇಳುವ ಸಂದರ್ಭವಾಗಿದೆ. ಭಾಷಾಭ್ಯಾಸ: ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ. ಭಾವೈಕ್ಯ: ಭಾವ ಪ್ಲಸ್ ಐಕ್ಯ, ಭಾವೈಕ್ಯ. ವೃದ್ಧಿ ಸಂಧಿ. ಲಕ್ಷ್ಮೀಶ್ವರ: ಲಕ್ಷ್ಮಿ ಪ್ಲಸ್ ಈಶ್ವರ, ಲಕ್ಷ್ಮೀಶ್ವರ. ಸವರ್ಣ ದೀರ್ಘ ಸಂಧಿ. ಒಂದುಗೂಡಿಸು: ಒಂದು ಪ್ಲಸ್ ಕೂಡಿಸು, ಒಂದುಗೂಡಿಸು. ಆದೇಶ ಸಂಧಿ. ಮೂರ್ನಾಲ್ಕು: ಮೂರು ಪ್ಲಸ್ ನಾಲ್ಕು, ಮೂರ್ನಾಲ್ಕು. ಲೋಪ ಸಂಧಿ. ವಿರುದ್ಧಾರ್ಥಕ ಪದ: ಧರ್ಮ, ಅಧರ್ಮ, ಉತ್ಸಾಹ, ನಿರುತ್ಸಾಹ, ಗೋಚರ, ಅಗೋಚರ, ಪುಣ್ಯ, ಪಾಪ. ಸ್ವಂತ ವಾಕ್ಯ: ಭಾವೈಕ್ಯ. ಭಾರತವು ಜಾತ್ಯತೀತ ಭಾವೈಕ್ಯ ರಾಷ್ಟ್ರವಾಗಿದೆ. ಪುಳಕಿತ: ಮಕ್ಕಳ ಸಾಧನೆಯನ್ನು ಕಂಡು ಪಾಲಕರ ಮನಸ್ಸು ಪುಳಕಿತವಾಯಿತು. ಪುನೀತ: ನಾನು ಗಂಗೂಬಾಯಿಯವರ ಸಂಗೀತ ಕೇಳಿ ಪುನೀತನಾದೆನು. ಹೆಗ್ಗುರುತು: ಹಂಪಿ ವಿಜಯನಗರದ ವೈಭವದ ಹೆಗ್ಗುರುತಾಗಿದೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.